ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನೆಯ ಕಾರ್ಯದರ್ಶಿಗಳಾದ ಶ್ರೀ ಅಬ್ಬಿಗೆರೆ ವಿನೋದ್ರವರ ಹುಟ್ಟುಹಬ್ಬ ಸಂಭ್ರಮಾಚರಣೆ. ಸತತ 19 ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜಲ ಗಡಿ ವಿಚಾರಗಳಲ್ಲಿ ರಾಜಿಯಾಗದೆ ಕನ್ನಡ ಪರವಾಗಿ ಹೋರಾಟಗಳನ್ನು ಮಾಡುತ್ತಾ ಬಂದಿರುವ ಅಪ್ರತಿಮ ಕನ್ನಡ ಹೋರಾಟಗಾರ, ಯುವ ನಾಯಕ, ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀ ಅಬ್ಬಿಗೆರೆ ವಿನೋದ್ರವರು ತಮ್ಮ ಹುಟ್ಟುಹಬ್ಬವನ್ನು ಅವರ ನಿವಾಸದ ಆವರಣದಲ್ಲಿ ಸರಳವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರು, ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು, ಕಾರ್ಯಕರ್ತರು, ಸ್ಥಳೀಯ ಮುಖಂಡರುಗಳು ಆಗಮಿಸಿ ವಿನೋದ್ರವರಿಗೆ ಹುಟ್ಟುಹಬ್ಬದ ಶುಭ ಹಾರೈಸಿದರು. ಏನಿ ದಿನ ಈ ನಾಡು ಕಂಡಂತಹ ಒಬ್ಬ ಅಪ್ರತಿಮ ಹೋರಾಟಗಾರ, ಎಲ್ಲ ಯುವಕರನ್ನ ತನ್ನ ಗಮನದತ್ತ ಸೆಳೆದುಕೊಂಡು ತನ್ನ ಪ್ರೀತಿ ವಿಶ್ವಾಸದಿಂದ ಮುನ್ನಡೆಸಿ ಅವ್ರನ್ನೂ ಸಹ ಒಬ್ಬ ನಾಯಕನಾಗಿ ಸೃಷ್ಟಿ ಮಾಡುವಂತಹ ಶಕ್ತಿ ಯಾರಿಗಾಗಿದೆಯಪ್ಪ ಅಂದ್ರೆ ನಾವು ಅಬ್ಬಿಗೆರೆ ವಿನೋದಣ್ಣ ಅಂತಾನೆ ಹೇಳ್ಬಹುದು. ಒಂದು ಕುಗ್ರಾಮದಲ್ಲಿ ಹುಟ್ಟಿ ಇವತ್ತು ಇಡೀ ನಾಡಿನಾದ್ಯಂತಹ ಅವ್ರದೇ ಅಂತ ಒಂದು ಹೆಸರಿನಲ್ಲಿ ಅವ್ರ ಹೆಸರನ್ನು ಬೆಳೆಸೋ ಜೊತೆಗೆ ಅಬ್ಬಿಗೆರೆ ಎನ್ನುವ ಹೆಸರನ್ನು ಸಹ ಬೆಳೆಸುತ್ತಾ ನಮ್ಮಂತ ಯುವಕರು, ಎಷ್ಟೋ ಯುವಕರನ್ನ, ಒಂದು ಗಲ್ಲಿ ಬೀದಿಗೆ ಸೀಮಿತರಾಗಿದ್ದಂತ ಯುವಕರನ್ನ ಕರ್ಕೊಂಡ್ಬಂದು ಇವತ್ತು ಒಂದು ಅಷ್ಟು ಜನ ನಾಯಕರನ್ನಾಗಿ ಮಾಡಿದಂತ ಕೀರ್ತಿ ನಾವು ವಿನೋದನವ್ರಿಗೆ ಲಭಿಸ್ತದೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಪ್ರತಿ ವರ್ಷ ಅವ್ರ ಹುಟ್ಟುಹಬ್ಬನ ವಿಭಿನ್ನ ರೀತಿ ಆಚರಿಸ್ತಿದ್ದೀವಿ. ಈ ವರ್ಷನೂ ಸಹ ಅವ್ರ ಹುಟ್ಟುಹಬ್ಬನ ಸಂಭ್ರಮಾಚರಣೆಯಿಂದ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಸಕಾಲ ಆಯುಷು ಆರೋಗ್ಯ ಸಂಪತ್ತನ್ನು ಕೊಟ್ಟು 100 ಕಾಲ ತಾಯಿ ಭುವನೇಶ್ವರಿ ಕನ್ನಡಾಂಬೆಯ ಸೇವೆಯನ್ನು ಮಾಡಲಿ ಅಂತೇಳಿ ಭಗವಂತನ ಕೇಳ್ತಾರೆ. ಕಂಡಂತಹ ಅಪ್ರತಿಮ ನಾಯಕ, ಸಹೃದಯಿ, ಸಾವಿರಾರು ಕನ್ನಡದ
ಮನಸ್ಸುಗಳನ್ನ ಸೆಳೆದಿರತಕ್ಕಂತಹ ನಮ್ಮ ಪ್ರೀತಿಯ ವಿನೋದಣ್ಣನವರ ಇವತ್ತು ಬರ್ತಡೇ ಅಂದ್ರೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಆ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಮಂಜುನಾಥ ನಗರ ಹಾಗೂ ದಾಸವಾಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡಿಗರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾವು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ನಿಮ್ಮ ಪ್ರೀತಿಯ ಅಬ್ಬಿಗೆರೆ ವಿನೋದ್ ಮಾಡುವ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನನ್ನ ಹುಟ್ಟುಹಬ್ಬವನ್ನು ನನ್ನೆಲ್ಲ ಪ್ರೀತಿಸುವ ಹೃದಯಗಳು ಆಚರಿಸ್ತಾ ಇದ್ದಾರೆ. ನಾನು ಪ್ರತಿ ಸಾರಿ ಹೇಳ್ದಂಗೆ ಯಾವಾಗಲೂ ನಾನು ಅವರಿಗೆಲ್ಲ ಚಿರಋಣಿಯಾಗಿರ್ತೀನಿ. ನಾವೆಲ್ಲ ಹುಡ್ತಾ ಏನೂ ಸಂಪಾದನೆ ಮಾಡಿರಲ್ಲ. ಮನುಷ್ಯ ಹಣ ಎಲ್ಲ ಸಂಪಾದನೆ ಮಾಡ್ಬೋದು, ಆದರೆ ಈ ಪ್ರೀತಿಸುವ ಹೃದಯಗಳನ್ನು, ಇಂಥ ಸ್ನೇಹಿತರನ್ನ, ಸಹೋದರರನ್ನ ಸಂಪಾದನೆ ಮಾಡೋದು ತುಂಬ ಕಷ್ಟ. ಆ ಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳ್ತೀನಿ. ಇಡೀ ರಾಜ್ಯದಿಂದ ಬೆಳಗ್ಗೆ ನಿನ್ನೆಯಿಂದನೂ ಎಲ್ಲ ಜಿಲ್ಲೆಗಳಿಂದ ಶುಭ ಕೋರ್ತಾನೆ ಇದ್ದಾರೆ. ಬೆಳಗ್ಗೆಯಿಂದ ಸಹ ಫೋನ್ ಕಾಲ್ಸ್ ಬರ್ತಾನೆ ಇದ್ದಾವೆ. ಎಲ್ಲ ಜಿಲ್ಲೆಗಳಿಂದ, ತಾಲೂಕು ಹೋಬಳಿ ಘಟಕಗಳಿಂದ ಎಲ್ಲ ಶುಭ ಕೋರ್ತಾ ಇದ್ದಾರೆ. ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾನು ನಾರಾಯಣ್ ಗೌಡ್ರ ಪಾದಗಳಿಗೆ ವಂದಿಸುತ್ತಾ, ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಕರವೇ ಕುಟುಂಬ ಇವತ್ತು ನನಗೆ ವಿಶ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ದಿನ ಸರಳವಾಗಿ ಇವತ್ತು ಹುಟ್ಟುಹಬ್ಬವನ್ನ ನನ್ನೆಲ್ಲ ಸಹೋದರರು ಆಚರಿಸ್ತಾ ಇದ್ದಾರೆ. ಈ ದಿನ ಎಲ್ಲ ಮನೆ ಹತ್ರ ಬಂದು ನಮಗೆಲ್ಲ ಶುಭ ಕೋರ್ತಾ ಇದ್ದಾರೆ. ಶುಭ ಕೋರುವ ಪ್ರತಿಯೊಬ್ಬ ನನ್ನ ಪ್ರೀತಿಸುವ ಹೃದಯಗಳಿಗೆ ಧನ್ಯವಾದಗಳನ್ನ ನಮ್ಮೆಲ್ಲ ದಾಸರಳ್ಳಿ ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಕನ್ನಡದ ಸೇವಕನ ಮೇಲೆ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.